ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ನೋಡಿ ಬಾಡಿ ಮೆಜರ್ಮೆಂಟ್ ತಗೊಂಡು ಯಾವ ರೀತಿ ಬ್ಲೌಸ್ ಅನ್ನ ಕಟ್ ಮಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ. ನೋಡಿ ಮೆಜರ್ಮೆಂಟ್ ಬಂದು ಈ ರೀತಿ ಇದೆ. ನಾನು ಬಾಡಿ ಮೆಜರ್ಮೆಂಟ್ ಅನ್ನ ಯಾವ್ಯಾವ ತಗೋಬೇಕು ಅನ್ನೋದನ್ನ ಹೇಳ್ತೀನಿ ಇದರಲ್ಲಿ. ಹಾಗೆ ನೋಡಿ ಬರ್ಕೊಂಡಿದ್ದನ್ನು ಕೂಡ ನಾನು ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ತೀನಿ. ನೋಡಿ ಟೋಟಲ್ ಮೊದಲಿಗೆ ಬಂದು ನಾವು ಲೆಂತ್ ಅನ್ನ ನೋಡ್ಕೋಬೇಕು. ಅದು 14.5 ಇಂಚ್ ಇದೆ ಲೆಂತ್ ಬಂದು. ನೋಡಿ 14.5 ಇಂಚು ಟೋಟಲ್ ಲೆಂತ್ ಇದೆ. ಹಾಗೆ ಚೆಸ್ಟ್ ಮೆಜರ್ಮೆಂಟ್ ಬಂದು 38 ಇದೆ. ನಾವು ಏನು ಬಾಡಿ ಮೆಜರ್ಮೆಂಟ್ ಅನ್ನ ತಗೋಬೇಕು ಅನ್ನೋದನ್ನ ನೋಡೋದಾದ್ರೆ ನೋಡಿ. ಹಾಗೆ ವೇಸ್ಟ್ ಮೆಜರ್ಮೆಂಟ್ ಬಂದು 32 ಇದೆ. ನೋಡಿ ಇವನ್ನ ನಾವು 4 ಭಾಗ ಮಾಡ್ಕೊಂಡು ಬರೆದು ಇಟ್ಕೋಬೇಕು. ನೋಡಿ 4 ಭಾಗ 32 ಇಂಟು 4 ಭಾಗ ಮಾಡಿದ್ರೆ ನಮಗೆ 8 ಇಂಚ್ ಬರುತ್ತೆ. ಇದು ವೇಸ್ಟ್ ಮೆಜರ್ಮೆಂಟ್, ಸೊಂಟದ ಅಳತೆ. ಹಾಗೆ ಚೆಸ್ಟ್ ಮೆಜರ್ಮೆಂಟ್ ಬಂದು ಇದನ್ನು ಕೂಡ ನಾವು 4 ಭಾಗ ಮಾಡ್ಕೊಂಡ್ರೆ ನಮಗೆ 9.5 ಇಂಚ್ ಬರುತ್ತೆ. ನೋಡಿ ನಾವು ಇದಕ್ಕೂ ಅಷ್ಟೇ 1 ಇಂಚು ನಾವು ಪ್ಲಸ್ ಆಡ್ ಮಾಡಿ ಟೋಟಲ್ 15.5 ಇಂಚಿಗೆ ನಾವು ಮಾರ್ಕ್ ಮಾಡ್ಕೋಬೇಕು. ನಾವು ಮದ್ದಿಗೆ ಬ್ಯಾಕ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ತೀವಿ. ಹಾಗಾಗಿ ನಮಗೆ 1 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಲೈನಿಂಗ್ ಬ್ಲೌಸ್ ಕಟ್ ಮಾಡ್ತೀನಿ ಅಂದ್ರೆ, ಇಲ್ಲ ಅಂದ್ರೆ ನೀವು ಪ್ಲೇನ್ ಬ್ಲೌಸ್ ಅನ್ನ ಕಟ್ ಮಾಡ್ತೀನಿ ಅಂದ್ರೆ ಅದನ್ನ ಜಾಸ್ತಿ ತಗೋಬೇಕಾಗುತ್ತೆ. ಇವಾಗ ಬಂದು ನೋಡಿ ಫ್ರಂಟ್ ನೆಕ್ ಡೀಪ್ ಅನ್ನ ನಾವು ಮೆಜರ್ಮೆಂಟ್ ತಗೊಂಡಿದೀವಿ. ಅದು ಬಂದು 6.25 ಇದೆ. ಅದೇ ಬ್ಯಾಕ್ ನೆಕ್ ಡೀಪ್ ಬಂದು 10.5 ಇಂಚ್ ಇದೆ. ನೋಡಿ ನಮಗೆ ಆರ್ಮೋಲ್ ಡೌನಿಂಗ್ ಬಂದು ಆರ್ಮೋಲ್ ಫಿಟ್ಟಿಂಗ್ ಬಂದು 16 ಇಂಚ್ ಇದೆ. ನೋಡಿ ನಮ್ಗೆ ರೆಡಿ 16 ಇಂಚ್ ಬೇಕು. ನಮ್ಗೆ ಆರ್ಮೋಲ್ ಡೌನಿಂಗ್ ಗೊತ್ತಿಲ್ಲ ಇದರಲ್ಲಿ, ಯಾಕಂದ್ರೆ ನಾವು ಬಾಡಿ ಮೆಜರ್ಮೆಂಟ್ ತಗೊಂಡ್ರಿಂದ ನಾವು ಇವಾಗ ಆರ್ಮೋಲ್ ಡೌನಿಂಗ್ ಅನ್ನ ಕಂಡುಹಿಡಿಬೇಕು ಅದರಲ್ಲಿ. ಹಾಗೆ ಶೋಲ್ಡರ್ ಕೂಡ ಫುಲ್ ಶೋಲ್ಡರ್ ಅನ್ನ ನಾನು ಮೆಜರ್ಮೆಂಟ್ ತಗೋಬೇಕು. ನೋಡಿ ಫುಲ್ ಶೋಲ್ಡರ್ ಬಂದು 15 ಇಂಚ್ ಇದೆ. ಇವಾಗ ಇದನ್ನ ನಾವು ಶಾರ್ಟ್ ಮಾಡಬೇಕು ಶೋಲ್ಡರ್ ಅನ್ನ. ಯಾಕಂದ್ರೆ ಇದು ನೀವು ಕಾಲರ್ ನೆಕ್ ಅಥವಾ ಬೋಟ್ ನೆಕ್ ಇಡ್ತೀನಿ ಅಂದ್ರೆ ಇದನ್ನ ಫುಲ್ ಶೋಲ್ಡರ್ ನ ಇಡಬಹುದು. ಬಟ್ ನೀವು ಸಾದಾ ಮಾಮೂಲಿ ಬ್ಲೌಸ್ ಅನ್ನ ಸ್ಟಿಚ್ ಮಾಡೋದ್ರಿಂದ ನಾವು ಇದನ್ನ ಲೆಸ್ ಮಾಡ್ಕೋಬೇಕಾಗುತ್ತೆ. ಯಾವ ರೀತಿ ಲೆಸ್ ಮಾಡೋ ಅಂತ ತೋರಿಸ್ತೀನಿ ನಾನು ನಿಮ್ಗೆ. ಹಾಗೆ ಸ್ಲೀವ್ ಲೆಂತ್ ಬಂದು 10 ಇಂಚು, ಫಿಟ್ಟಿಂಗ್ ಬಂದು 10.5 ಇಂಚು. ಇದು ಮೆಜರ್ಮೆಂಟ್ ನಮಗೆ ಇಷ್ಟು ಸಿಗುತ್ತೆ ಬಾಡಿ ಮೆಜರ್ಮೆಂಟ್ ತಗೊಂಡಾಗ. ನಾವು ಇದರಲ್ಲಿ ಏನ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ. ಯಾರಿಗಾದ್ರೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಾದ್ರೂ ಕಲಿಯರಿದ್ರೆ ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ. ನೋಡಿ ಮೊದಲಿಗೆ ನಾವು ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಲೆಂತ್ ಮಾರ್ಕ್ ಮಾಡ್ಕೊಳ್ಳಿಕ್ಕೆ ನೋಡಿ 14.5 ಇಂಚು ಟೋಟಲ್ ಲೆಂತ್ ಇದೆ. ಅದಕ್ಕೆ ನಾವು ನಿಮಗೆ ಸಪ್ರೇಟ್ ಆಗಿ ಮಾರ್ಕ್ ಮಾಡಿ ತೋರಿಸ್ಬಿಡ್ತೀನಿ. ಕೆಳಗಡೆ ನಾನು ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಂದು ಲೈನ್ ಹಾಕಂತ ಇದ್ದೀನಿ. ನೋಡಿ ಲೆಂತ್ ಬಂದು 14.5 ಇಂಚು. ನೋಡಿ 14.5 ಇಂಚ್ಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡಿದ್ದೀನಿ. ಕೆಳಗಡೆ 1/2 ಇಂಚು ಮಾರ್ಜಿನ್, ಮೇಲ್ಗಡೆ 1/2 ಇಂಚು ಶೋಲ್ಡರ್ಗೆ ಮಾರ್ಜಿನ್ಗೋಸ್ಕರ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ ಇವಾಗ ನಾವು ಬ್ಲೌಸ್ ಮೆಜರ್ಮೆಂಟ್ ಅನ್ನ ತಗೊಂಡಿದ್ದೀವಿ. ನಾನು ಇದಕ್ಕೆ ಈ ಸೈಜ್ಗೆ ಬಂದು ನಾನು ಮೆಜರ್ಮೆಂಟ್ ತಗೊಂಡಾಗ ನಮಗೆ ಗೊತ್ತಾಗಿರುತ್ತೆ ಯಾವ ರೀತಿ ನಾವು ಎಷ್ಟು ಇಡ್ಬೇಕು ಅವ್ರಿಗೆ ಡೀಪು ಅನ್ನೋದು ಗೊತ್ತಾಗುತ್ತೆ. ಅವ್ರು ಕೇಳ್ಕೊಂಡಿರ್ತೀವಿ ನಾವು. ನೋಡಿ ಹಾಗಾಗಿ ನಾನು ಇದಕ್ಕೆ 2.25 ಇಂಚ್ ಇಡ್ತಾ ಇದ್ದೀನಿ ಈ ಮೆಜರ್ಮೆಂಟ್ಗೆ. ಓಕೆ, ಇವಾಗ ಬಂದು ನಾವು ಶೋಲ್ಡರ್ನ ಎಷ್ಟು ಇಡ್ಬೇಕು ಅನ್ನೋದಾದ್ರೆ ನೋಡಿ 10.5 ಇಂಚು ಡೀಪ್ ಇದೆ. ಆಮೇಲೆ ನಾವು ಇದು ಚೆಸ್ಟ್ ಮೆಜರ್ಮೆಂಟ್ ಬಂದು 38 ಇದೆ. 38 ಈ ಸೈಜ್ ಇದ್ದಾಗ 10.5 ಇದ್ದಾಗ ನಾವು 2 ಇಂಚು ಲೆಸ್ ಮಾಡ್ಕೋಬೇಕು. ನೋಡಿ ಫುಲ್ ಶೋಲ್ಡರ್ ಬಂದು 15 ಇಂಚು ಅಂದ್ರೆ 7.5 ಆಗುತ್ತೆ. ನೋಡಿ 7.5 ಆಗುತ್ತೆ. ಫುಲ್ ಶೋಲ್ಡರ್ ಬಂದು 15 ಇಂಚು ನಾವು ಬಾಡಿ ಮೆಜರ್ಮೆಂಟ್ ತಗೊಂಡಾಗಿದೆ. ಇದಕ್ಕೆ ನಾವು 2 ಇಂಚು ಲೆಸ್ ಮಾಡ್ಕೋಬೇಕು. ಅಲ್ಲಿಗೆ ಟೋಟಲ್ ನಮಗೆ ಎಷ್ಟು ಉಳಿಯುತ್ತೆ? 5.5 ಇಂಚು ಶೋಲ್ಡರ್ ಉಳಿಯುತ್ತೆ. ಇಲ್ಲಿ ಡೀಪ್ ಜಾಸ್ತಿ ಆದಟ್ಟು ಶೋಲ್ಡರ್ ಕಡಿಮೆ ಯಾಕೆಂತ ಬರ್ಬೇಕು. ಅದಕ್ಕೊಂದು ಫಾರ್ಮುಲಾ ಬೇರೆ ತರ ಇದೆ ಸ್ನೇಹಿತರೆ. ಅದನ್ನ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಬಹಳ ಡೀಟೇಲ್ ಆಗಿ ಅದನ್ನ ತಿಳಿಸ್ಕೊಡ್ಬೇಕು. ಹಾಗಾಗಿ ನೋಡಿ 5.5 ಇಂಚು ನಾವು ಶೋಲ್ಡರ್ನ ಮಾರ್ಕ್ ಮಾಡ್ಕೊಂಡಿದೀವಿ. ಇಲ್ಲಿ ಕೂಡ ಅಷ್ಟೇ 5.5 ಇಂಚ್ಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂತ ಇದ್ದೀನಿ. ಇವಾಗ ಬಂದು ನಾವು ಆರ್ಮೋಲ್ ಡೌನಿಂಗ್ ಬಂದು 16 ಇಂಚ್ ಇದೆ. ನಾವು ಅದಕ್ಕಿಂತ ಮುಂಚೆ ಚೆಸ್ಟ್ ವೇಸ್ಟ್ ಇವೆರಡನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನಮಗೊಂದು ಮೆಜರ್ಮೆಂಟ್ ಈಸಿಯಾಗಿ ಸಿಗುತ್ತೆ. ನೋಡಿ ಚೆಸ್ಟ್ ಮೆಜರ್ಮೆಂಟ್ ಬಂದು ಎಷ್ಟಿದೆ? 38 ಇದೆ. ನೋಡಿ 4 ಭಾಗ ಮಾಡಿದ್ರೆ ನಮಗೆ 9.5 ಇಂಚ್ ಬರುತ್ತೆ. ಹಾಗೆ ಸೊಂಟದ ಅಳತೆ ಬಂದು 8 ಇಂಚ್ ಬರುತ್ತೆ. ನೋಡಿ 32 ಇದೆ, 8 ಇಂಚ್ ಮಾರ್ಕ್ ಮಾಡ್ಕೊಂಡಿದೀನಿ. ಪ್ಲಸ್ 1 ಇಂಚು ನಮಗೆ ಇಲ್ಲಿ ಡಾಟ್ಗೋಸ್ಕರ ಬೇಕು, ಅದಕ್ಕೆ ಆಡ್ ಮಾಡಿ ಟೋಟಲ್ 9 ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂತ ಇದೀನಿ. ಎಕ್ಸ್ಟ್ರಾ ಮಾರ್ಜಿನ್ ಬಂದು 2 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ 2 ಇಂಚು ನಾನು ಎಕ್ಸ್ಟ್ರಾ ಮಾರ್ಜಿನ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ಇದಕ್ಕೆ ನಾವು ಒಂದು ಲೈನ್ ಅನ್ನ ಹಾಕೋಣ. ಆರ್ಮೋಲ್ ಡೌನಿಂಗ್ ಅನ್ನ ನಮಗೆ ಎಷ್ಟು ಬೇಕು? ಇವಾಗ
ನೋಡಿ 5.5 ನಾವು ಶೋಲ್ಡರ್ ಇಟ್ಟಿದೀವಿ. ನಾವು ಇವಾಗ ಆರ್ಮೋಲ್ ಡೌನಿಂಗ್ ಅನ್ನ 5.5 ಇಂಚ್ ಇಟ್ಟು ನೋಡೋಣ. ನೋಡಿ ಈ ಮೆಜರ್ಮೆಂಟ್ಗೆ ನಾನು 5.5 ಇಂಚ್ ಇಡ್ತಾ ಇದ್ದೀನಿ. ನೋಡೋಣ ಬರುತ್ತೆ ಇಲ್ಲ ಅಂತ. ಹಂಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳೋಣ. ನೋಡಿ ನಾವು ಇವಾಗ ಒಂದು ಟೇಪ್ ತಗೊಂಡು ನಾವು ಮೆಜರ್ಮೆಂಟ್ ಅನ್ನ ನೋಡ್ಕೋಣ. ನೋಡಿ 16 ಇಂಚು ನಮಗೆ ಆರ್ಮೋಲ್ ಬೇಕು. ನಮಗೆ 8 ಇಂಚ್ ಇದೆ, 8 ಇಂಚ್ ಬರುತ್ತೆ. 16 ಬಂದು 8 ಇಂಚು ನಮಗೆ ಬರುತ್ತೆ. ನಾವು ಒಂದ್ಸರಿ ನೋಡಿ ಮೆಜರ್ಮೆಂಟ್ ಬಿಟ್ಟು ಇಲ್ಲಿ 1/2 ಇಂಚ್ ಮಾರ್ಜಿನ್ ಬಿಟ್ಟಿದ್ದೀನಿ. ಇವಾಗ ಮೆಜರ್ಮೆಂಟ್ ಅನ್ನ ಮಾರ್ಕ್ ಮಾಡ್ಕೊಂತ ಇದೀವಿ. ಆಲ್ಮೋಸ್ಟ್ ಆಲ್ ಕರೆಕ್ಟ್ ಆಗಿ ಬರುತ್ತೆ. 5.5 ಇಂಚ್ ಇಟ್ರೆ ಸಾಕು. ನೋಡಿ ನಾನು ಇವಾಗ ಪರ್ಫೆಕ್ಟ್ ಆಗಿ ಮಾರ್ಕ್ ಮಾಡಿ ನಿಮ್ಗೆ ಆರ್ಮೋಲ್ ಡೌನಿಂಗ್ ಅನ್ನ ತೋರಿಸ್ತಾ ಇದ್ದೀನಿ. 5.5 ಇಂಚಿಗೆ ನಾನು ಒಂದು ಮಾರ್ಕ್ ಅನ್ನ ಮಾಡ್ಕೊಂಡು ಇದಕ್ಕೆ ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊತೀನಿ. ನೋಡಿ 1.5 ಇಂಚ್ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಂಡ್ರು. ಹಾಗೆ 5.5 ಬಂದು 2.5 ಆಗುತ್ತೆ. ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಂಡು ನಾವು ಈ ಪಾಯಿಂಟ್ ಇಂದ ಈ ಸ್ಕೇಲ್ ಅನ್ನ ಇಟ್ಟು ಮಾರ್ಕ್ ಮಾಡಬೇಕು. ಇವಾಗ ಬಂದು ನಾವು ಒಂದ್ಸಾರಿ ಚೆಕ್ ಮಾಡೋಣ ಕರೆಕ್ಟ್ ಆಗಿ ಬರುತ್ತೆ ಅಲ್ಲ ಅಂತೇಳಿ. ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ 8 ಇಂಚು ನಮಗೆ ಕರೆಕ್ಟ್ ಆಗಿ ಬರ್ತಾ ಇದೆ. ನಾವು ಇದನ್ನ 5.75 ಇಡ್ಬೋದು. 5.75 ಅಂದ್ರೆ ನೋಡಿ 16 ಇಂಚು ಆರ್ಮೋಲ್ ಡೌನಿಂಗ್ ಆರ್ಮೋಲ್ ಇದ್ರೆ ನಾವು 5.5 ಇಂಚು, ಅದು 38 ಚೆಸ್ಟ್ ಮೆಜರ್ಮೆಂಟ್ ಇಷ್ಟಿದ್ರೆ ನಾವು ಇಷ್ಟನ್ನ ಇಡ್ಬೋದು. ನೀವೇನಾದ್ರೂ ನೋಡಿ ಶೋಲ್ಡರ್ ಜಾಸ್ತಿ ಇತ್ತು ಅಂದ್ರೆ ನೋಡಿ ಇವಾಗ ಇಲ್ಲಿ ನಾವು ಫುಲ್ ಶೋಲ್ಡರ್ ತಗೊಂಡ್ವಿ ಅಂತ ತಿಳ್ಕೊಳ್ಳಿ. ಏನಂದ್ರೆ ಇವಾಗ ಬೋಟ್ ನೆಕ್ ಅಥವಾ ನಾವು ಕಾಲರ್ ನೆಕ್ ಅನ್ನ ಸ್ಟಿಚ್ ಮಾಡಿದಾಗ ನಮಗೆ ನೋಡಿ ನಿಮಗೆ ಕಾಣುತ್ತೆ ಇಲ್ಲಿ ಎಷ್ಟು ಬರುತ್ತೆ, ಏನು ಆರ್ಮೋಲ್ ಎಷ್ಟು ಬರುತ್ತೆ ನಮಗೆ ರೆಡಿ ತೋರಿಸ್ತೀನಿ ನಿಮ್ಗೆ. ನೋಡಿ ಇಲ್ಲಿ 12.5 ಬರುತ್ತೆ ಅಷ್ಟೇ. ಹಾಗಾಗಿ ನಮಗೆ ಈ ಶೋಲ್ಡರ್ ಎಷ್ಟು ಕಡಿಮೆ ಆಗುತ್ತೋ ನಮಗಿಲ್ಲಿ ಆರ್ಮೋಲ್ ಡೌನಿಂಗ್ ಕೂಡ ಮೇಲಕ್ಕೆ ಬರ್ತಾ ಇರುತ್ತೆ. ಓಕೆ, ಅವಾಗ ಇಲ್ಲಿ ಜಾಸ್ತಿ ಸ್ಪೇಸ್ ಸಿಗುತ್ತೆ. ಹಾಗಾಗಿ ಇದು ಮೇಲಕ್ಕೆ ಬರ್ತಾ ಇರುತ್ತೆ. ಅವಾಗ ನಾವು ಆರ್ಮೋಲ್ ಡೌನಿಂಗ್ ಅನ್ನ ಈ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕು. ನಾವು ಮೊದಲಿಗೆ ನಾವು ನೋಡಿ ಇದು ನಾನು ಬಾಡಿ ಮೆಜರ್ಮೆಂಟ್ ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಬ್ಯಾಕ್ ನೆಕ್ ಡೀಪ್ಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. 10.5 ಇಂಚು ಇವ್ರಿಗೆ ಬ್ಯಾಕ್ ನೆಕ್ ಡೀಪ್ ಬೇಕು. ನೋಡಿ ಮಾರ್ಕ್ ಮಾಡ್ಕೊಂಡಿದ್ದೀನಿ 10.5 ಇಂಚಿಗೆ. ಕೆಳಗಡೆ ಬಂದು ಇಲ್ಲಿ 3.25 ಇಂಚಿಗೆ ನಾನು ರೌಂಡ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ನಿಮ್ ಚಾಯ್ಸ್, ಯಾವ ರೀತಿ ಬೇಕಾದ್ರೂ ನೀವು ಮಾರ್ಕ್ ಅನ್ನ ಮಾಡ್ಕೋಬಹುದು. ನೋಡಿ ಈ ರೀತಿ ನಾವು ಬ್ಯಾಕ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ. ನಿಮ್ಗೆ ಇಲ್ಲಿ ಡಾಟ್ ಗೊತ್ತಾಗುತ್ತೆ ಅನ್ಕೊಂಡಿದ್ದೀನಿ. ಇವೆರಡು ಸೆಂಟ್ರಿಗೆ ನೀವು ಒಂದು ಡಾಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಅದು ಕಂಪಲ್ಸರಿ ಇರುತ್ತೆ ಎಲ್ಲಾ ಬ್ಲೌಸ್ಗೆ ಅಷ್ಟೇ. ನೋಡಿ ಈ ರೀತಿ ನಾವು ಬ್ಯಾಕ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಂಡಿದೀವಿ. ಇವಾಗ ಬಂದು ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಇಲ್ಲಿ 1/2 ಇಂಚು ನಾನು ಮಾರ್ಜಿನ್ಗೋಸ್ಕರ ಬಿಟ್ಕೊಂಡಿದ್ದೀನಿ. ನೀವು ಎಷ್ಟು ಯೂಸ್ ಮಾಡ್ತೀರಾ ಮಾರ್ಜಿನ್ ಅನ್ನ ಅಷ್ಟಕ್ಕೆ ನೀವು ಒಂದು ಲೈನ್ ಅನ್ನ ಹಾಕೊಂಬಿಡಿ. ಹಾಗೆ ನೋಡಿ ಇದನ್ನ ಆಸ್ ಇಟ್ ಈಸ್ ಇಟ್ಟು ನಾವು ಮಾರ್ಕಿಂಗ್ ಅನ್ನ ಮಾಡ್ಕೊಳ್ಳೋಣ. ಹಾಗೆ ನೋಡಿ ನೆಕ್ ಬಿಡ್ತು ಎಲ್ಲಿಗಿದೆಯೋ ಅಲ್ಲಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಬೇಸಿಕ್ ಆಗಿ ನಾವು ಮಾರ್ಕ್ ಮಾಡ್ಕೋಬೇಕು. ನೆಕ್ ಇಲ್ಲಿಗೆ, ಚೆಸ್ಟ್ ಮೆಜರ್ಮೆಂಟ್ ಇಲ್ಲಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಮಾರ್ಜಿನ್ ನೋಡಿ ಇಷ್ಟು ಮಾರ್ಕ್ ಮಾಡ್ಕೊಂಡು ನಾವು ಇದನ್ನ ರಿಮೂವ್ ಮಾಡಬೇಕು. ಇವಾಗ ಬಂದು ಇದಕ್ಕೆ ಒಂದು ಆರ್ಮೋಲ್ ಶೇಪ್ ಅನ್ನ ತೆಗಿಲಿಕ್ಕೆ ಒಂದು ಬಾಕ್ಸ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು. ಈ ಕಾರ್ನರ್ ಸೈಡ್ ಇಂದ ನೋಡಿ 1/2 ಇಂಚ್ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡು ನಾವು ಇದಕ್ಕೆ ಈ ರೀತಿ ಒಂದು ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ ಇದು ನಮಗೆ ಫ್ರಂಟ್ ನೆಕ್ ಡೀಪ್ ಒಂದು ಎಷ್ಟಿದೆ, 6.25 ಇಂಚು ನಮಗೆ ಡೀಪ್ ಬೇಕು. ನೋಡಿ ಹಾಗಾಗಿ ನಾನು 6.25 ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂತ ಇದ್ದೀನಿ. ಹಾಗೆ ಇದಕ್ಕೆ ಒಂದು ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ ಇವಾಗ ಬಂದು ನಾವು ಮೇನ್ ಡಾಟ್ ಪಾಯಿಂಟ್ ಅನ್ನ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕಂದ್ರೆ ನೋಡಿ ಈ ಮೆಜರ್ಮೆಂಟ್ ಗೆ ನಾನು 10 ಇಂಚು ಮೇನ್ ಡಾಟ್ ಗೆ 10 ಇಂಚಿಗೆ ಒಂದು ಲೈನ್ ಹಾಕಂತೀನಿ. ಹಾಗೆ ಇಲ್ಲಿಂದ 2.5 ಇಂಚಿಗೆ ಒಂದು ಲೈನ್ ಹಾಕಂತ ಇದ್ದೀನಿ. ನೋಡಿ ಅಪೆಕ್ಸ್ ಟು ಅಪೆಕ್ಸ್ ಪಾಯಿಂಟ್ ಬಂದು
ನಾವು ಚೆಸ್ಟ್ ಮೆಜರ್ಮೆಂಟ್ ನ 10ನೇ 1 ಭಾಗ ಬಂದು ಎಷ್ಟು ಬರುತ್ತೆ ಅಷ್ಟನ್ನೇ ಇಡಬೇಕಾಗುತ್ತೆ. ನೋಡಿ 10ನೇ 1 ಭಾಗ ಅಂದ್ರೆ 3.8 ಆಗುತ್ತೆ. ನಾನು 3.8ಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಲೈನ್ ಅನ್ನು ಹಾಕೋಣ. ಹಾಗೆ ಡಾಟ್ ಬಂದು ನೋಡಿ ಇದು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ಸೈಜ್ಗೆ ನಾನು ಬಸ್ಟ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಇದನ್ನು ಕೂಡ 2.5 ಇಂಚ್ ಇಡ್ತಾ ಇದ್ದೀನಿ. ಒಂದ್ ಸೈಡ್ ಬಂದು 1.25 ಇಂಚು 1.25 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ನೋಡಿ ಇವಾಗ ಈ ಲೈನ್ ಇಂದ ನಾನು 1.25 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂತೀನಿ. ಹಾಗೆ ಇದನ್ನ ಸೇರ್ಸೋಣ. ಇಲ್ಲಿ ಈ ಲೈನ್ ಇಂದ 1/2 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳಿ. ನೋಡಿ ಇಲ್ಲಿಂದ ಈ ರೀತಿ ನಾವು ಮಾರ್ಕ್ ಅನ್ನ ಮಾಡ್ಕೋಬೇಕು. ಇವಾಗ ಸೊಂಟ ಅಳತೆ ಬಂದು ಎಷ್ಟಿದೆ 32 ಇಂಚ್ ಇದೆ. ಇದನ್ನ 4ನೇ 1 ಭಾಗ ಬಂದು 8 ಇಂಚ್ ಬರುತ್ತೆ. ನೋಡಿ 8 ಇಂಚ್ ಇಲ್ಲಿಂದ ನಾನು ಒಂದು ಮಾರ್ಕ್ ಮಾಡ್ಕೊಂತೀನಿ. ಇಲ್ಲಿ 1/2 ಇಂಚ್ ಮಾರ್ಜಿನ್ ಬಿಟ್ಟು ಮಾರ್ಕ್ ಮಾಡ್ಕೋಬೇಕು. ಪ್ಲಸ್ ನಾವು ಇಲ್ಲಿ ಎಷ್ಟು ಡಾಟ್ ಹಿಡಿದಿದ್ದೀವಿ 2.5 ಇಂಚು. ಇಲ್ಲಿ 2.5 ಇಂಚು ಎಕ್ಸ್ಟೆಂಡ್ ಮಾಡ್ಕೋಬೇಕು. ಹಾಗೆ 2 ಇಂಚು ಮತ್ತೆ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ನೀವು ಎಷ್ಟು ತಗೊಂಡಿದ್ದೀರಾ ಅಷ್ಟನ್ನೇ ತಗೊಳ್ಳಿ. ನಾನಿಲ್ಲಿ 2.5 ಇಂಚು ತಗೊಂಡಿದ್ದೀನಿ, ಅಲ್ಲ 2 ಇಂಚು ತಗೊಂಡಿದ್ದೀನಿ. ನೀವು ಕೂಡ ಅಷ್ಟೇ 2 ಇಂಚು ತಗೋಬಹುದು. ನೋಡಿ ಈ ರೀತಿ ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಿ. ಇವಾಗ ಬಂದು ಎಷ್ಟಿದೆ 5 ಇಂಚು, 5 ಅರ್ಧ ಬಂದು 2.5 ಬರುತ್ತೆ. ನೋಡಿ 2.5ಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡು ಇಲ್ಲಿ ಡಾಟ್ ಅನ್ನ ಮಾರ್ಕ್ ಮಾಡ್ಕೊಂತೀನಿ. ನೋಡಿ ಇಲ್ಲಿ 4th ಡಾಟ್ ಬಂದು ಸ್ನೇಹಿತರೆ ನಾನು ಇದನ್ನ ಮಾರ್ಕ್ ಮಾಡಲ್ಲ. ಯಾಕಂತ ಕೇಳಿ, ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ನೋಡಿ ಇಲ್ಲೇ ಕನ್ಫ್ಯೂಸ್ ಆಗೋದು. ಸೈಡ್ ಬಂದು ಯಾಕೆ ಜಾಸ್ತಿ ಬರುತ್ತೆ ಕಡಿಮೆ ಬರುತ್ತೆ ಅಂತ ಹೇಳ್ಬಿಡ್ತೀನಿ. ನೋಡಿ ಅವರು ಈ ತರ ಸ್ಟ್ರೈಟ್ ಆಗಿರುತ್ತಲ್ಲ, ಸ್ಟ್ರೈಟ್ ಆಗೇ ಕಟ್ ಮಾಡ್ಬಿಡ್ತಾರೆ ಕೆಲವೊಬ್ರು. ನಾವು ಒಂದು 1/2 ಇಂಚ್ ಮೇಲಕ್ಕೆ ಮಾರ್ಕ್ ಮಾಡ್ಕೊಂತೀವಿ. ಈ ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡಾಗ ನಮಗೆ ಕಡಿಮೆ ಬರುತ್ತೆ. ಇಲ್ಲಿ ಬೇಕಂದ್ರೆ ನಾವು ಎಕ್ಸ್ಟ್ರಾ ಬೇಕಾದ್ರೆ ಆಡ್ ಮಾಡ್ಕೋಬಹುದು. ಇಲ್ಲಿ ನಾವೇನ್ ಬೆಲ್ಟ್ ಕಟ್ ಮಾಡ್ತೀವಲ್ಲ ಅಲ್ಲಿ ಎಕ್ಸ್ಟ್ರಾ ಆಡ್ ಮಾಡ್ಕೊಂಡು ಅದನ್ನ ಸ್ಟಿಚ್ ಮಾಡ್ಕೋಬಹುದು. ಬಟ್ ಬೇಕಾಗಿಲ್ಲ ನಮಗೆ. 1/2 ಇಂಚ್ ನಾವು ಇಲ್ಲಿ ಮೇಲಕ್ಕೆ ತಗೊಂಡೆ ಮಾರ್ಕ್ ಮಾಡ್ಕೊಂಡಿದೀವಿ. ಡಾಟ್ ಬಂದ್ರೆ ಹಿಡಿದಿ, ಬೇಡ ಇಲ್ಲ ಅಂದ್ರೆ ಬೇಡ. ಈಗ ನಮಗೆ ನೋಡಿ ಬ್ಯಾಕ್ ಪಾರ್ಟ್ ಬಂದು ಇದು ಕರೆಕ್ಟ್ ಆಗಿ ಇರುತ್ತಿದೆ, ಎಕ್ಸಾಕ್ಟ್ ಆಗಿ ನಾವು ಫಿಟ್ಟಿಂಗ್ ಕರೆಕ್ಟ್ ಮಾಡಿರ್ತೀವಿ. ಇದ್ರ ಅಳತೆ ಬಂದು ನಾವು ಫ್ರಂಟ್ ಪಾರ್ಟ್ ಅನ್ನ ಇದೇನಾದ್ರೂ ಡಾಟ್ ಬಂದ್ರೆ ಹಿಡೀರಿ, ಇಲ್ಲ ಅಂದ್ರೆ ಬೇಡ ಅಷ್ಟೇ. ಯಾಕಂದ್ರೆ ನೋಡಿ ಇಲ್ಲಿ ಡಾಟ್ ತರನೇ ನಾವು ಮಾರ್ಕಿಂಗ್ ಅನ್ನ ಮಾಡ್ಕೊಂಡಿದೀವಿ. ಇಲ್ಲಿ ಈ ಎಕ್ಸ್ಟ್ರಾ ಸ್ಪೇಸ್ ಬಂದು ಇಲ್ಲಿ ಡಾಟ್ ತರ ಕ್ರಿಯೇಟ್ ಆಗುತ್ತೆ. ನಮಗೆ ಇಲ್ಲಿ ಬೇಕಾಗಿರೋದು ಬಟ್ಟೆ, ಇಲ್ಲಿ ಎಕ್ಸ್ಟ್ರಾ ಸ್ಪೇಸ್ ಬೇಕು ನಮಗೆ. ಆ ಸ್ಪೇಸ್ಗೋಸ್ಕರನೇ ಡಾಟ್ ಹಿಡಿಯೋದಲ್ವಾ. ಆ ಸ್ಪೇಸ್ ಇಲ್ಲಿ ಕ್ರಿಯೇಟ್ ಆಗಿರುತ್ತೆ. ಆಲ್ರೆಡಿ ನಾವು ಕ್ರಾಸ್ ಅಲ್ಲಿ ಕಟ್ ಮಾಡಿರ್ತೀವಿ. ಆ ಸ್ಪೇಸ್ ಇಲ್ಲಿ ಆಲ್ರೆಡಿ ಕ್ರಿಯೇಟ್ ಆಗಿರುತ್ತೆ. ಮತ್ತೆ ಅವಶ್ಯಕತೆ ಇಲ್ಲ ಡಾಟ್ ಹಿಡಿಯೋದು. ನೀವು ಏನಾದ್ರೂ ಇನ್ನೂ ಬಟ್ಟೆ ಉಳಿತು, ಬೆಲ್ಟ್ ಹಚ್ಚಿದ್ಮೇಲೆ ಕೂಡ ಫ್ರಂಟ್ಗೂ ಬ್ಯಾಕ್ಗೂ ಏನಾದ್ರೂ ಫ್ರಂಟ್ ಪಾರ್ಟ್ ಜಾಸ್ತಿ ಬಂತು ಅಂದ್ರೆ ನೀವು ಒಂದು ಡಾಟ್ ಅನ್ನ ಹಿಡೀರಿ. ಬರ್ಲಿಲ್ಲ ಅಂದ್ರೆ ಓಕೆ, ಹಂಗೆ ಮಾಡ್ಬೋದು. ಅದು ಬಗನ ನಿಮಗೆ ಫ್ರಂಟ್ ಪಾರ್ಟ್ ಕಡಿಮೆ ಬಂತು ಅಂದ್ರೆ ಏನ್ ಮಾಡ್ಬೇಕು, ಅದು ನಿಮ್ ಕಟಿಂಗ್ ಫಾಲ್ಟ್ ಅಂತ ಅರ್ಥ. ಅಲ್ಲಿಗೆ ನೀವು ಕಟಿಂಗ್ ಅನ್ನ ಸರಿಯಾಗಿ ಮಾಡಿಲ್ಲ ಅಂತ ಅರ್ಥ. ಹಾಗಾಗಿ ನೀವು ಫ್ರಂಟ್ ಪಾರ್ಟ್ ಯಾವುದೇ ಕಾರಣಕ್ಕೂ ಕಡಿಮೆ ಬರಬಾರ್ದು. ಜಾಸ್ತಿ ಬಂದ್ರೂ ಪರವಾಗಿಲ್ಲ, ಕಡಿಮೆ ಬರಬಾರ್ದು. ನೋಡಿ ಇವಾಗ ಕಟ್ ಮಾಡ್ತೀನಿ. ನೋಡಿ ನಾವು ಈ ರೀತಿ ಫ್ರಂಟ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ. ಇವಾಗ ಬಂದು ಇದಕ್ಕೆ ಕ್ರಾಸ್ ಬೆಲ್ಟ್ ಅನ್ನ ಕಟ್ ಮಾಡೋಣ. ನಾನು ಕ್ರಾಸ್ ಬೆಲ್ಟ್ ಅನ್ನ ಕಟ್ ಮಾಡ್ತಾ ಇದ್ದೀನಿ. ಇದು ಒಂದ್ ಸ್ವಲ್ಪ 1 ಇಂಚ್ 2 ಇಂಚ್ ಸಾಲ್ದಾಗಬಹುದು, ಯಾಕಂದ್ರೆ ಇದು ಲೈನಿಂಗು. ಇದಕ್ಕೆ ಬೇಕಾದ್ರೆ ನಾವು ಅಟ್ಯಾಚ್ ಮಾಡ್ಕೋಬಹುದು. ನೋಡಿ ನಮಗೆ ಇವಾಗ ಅಳತೆ ಬ್ಲೌಸ್ ಇಲ್ಲ. ನೀವು ಯಾವಾಗಲೂ ಡೈಲಿ ವಿಡಿಯೋಸ್ ನೋಡಿರ್ತೀರಾ. ಅಳತೆ ಬ್ಲೌಸ್ ಕೊಟ್ಟಾಗ ನಮಗೆ ಅದ್ರಲ್ಲಿ ಹೆಂಗಿದೀವಿ ಹಂಗೆ ನಾವು ಬೆಲ್ಟ್ ಅನ್ನ ಕಟ್ ಮಾಡ್ಬಿಡ್ತೀವಿ. ಇಲ್ಲಿ ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಬೆಲ್ಟ್ ಅನ್ನ ಕಟ್ ಮಾಡ್ಕೋಬೇಕು, ಯಾವ ಮೆಜರ್ಮೆಂಟ್ ಗೆ ಅಂತ ಹೇಳಿ. ನೋಡಿ ಇಲ್ಲಿ ನಾವು ಈ ರೀತಿ ಇಟ್ಕೊಂಡಿದೀವಿ. ಈ ಸೈಡ್ ಬಂದು ಇಲ್ಲಿ ಇವಾಗ ನಿಮಗೆ ಗೊತ್ತಾಗುತ್ತೆ ನಾವು ಎಷ್ಟು ಬೆಲ್ಟ್ ಅನ್ನ ಕಟ್ ಮಾಡ್ಕೋಬೇಕು ಅನ್ನೋದು. ನೋಡಿ ಇಲ್ಲಿ ಸ್ಟಿಚಿಂಗ್ ಹೋಗುತ್ತೆ, ಇದು ನೆನಪಿರ್ಲಿ. 1/2 ಇಂಚು ಬ್ಯಾಕ್ ಸೈಡ್ ಇದು ಈ ತರ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ. ಇವಾಗ ಬಂದು ನಮಗೆ ಬೆಲ್ಟ್ ಎಷ್ಟು ಬೇಕು ಅನ್ನೋದನ್ನ ನೋಡ್ಕೊಳ್ಳಿ. ನಿಮಗೆ ಏನಾದ್ರೂ ನೋಡಿ ಡಾಟ್ ಬೇಕೇ ಬೇಕು, ನಾವು ಅವ್ರು ಹಿಡಿದಿದ್ದಾರೆ ನಮಗೆ ಅವ್ರು ಬೇಕಂತಂದ್ರೆ ನೀವು ಇಲ್ಲಿ ಡಾಟ್ 1/2 ಇಂಚು ಎಕ್ಸ್ಟ್ರಾ ತಗೊಳ್ಳಿ ಇಲ್ಲಿ. ಓಕೆ, ಇಲ್ಲಿ 1/2 ಇಂಚು ಎಕ್ಸ್ಟ್ರಾ ತಗೊಂಡು ನೀವು ಬೆಲ್ಟ್ ಅಲ್ಲಿ ಬೇಕಾದ್ರೆ ಎಕ್ಸ್ಟ್ರಾ ತಗೊಂಡು ಮಾಡ್ಬೋದು. ಬೇಡ ಅಂದ್ರೆ ತೊಂದರೆ ಇಲ್ಲ. ಓಕೆ, ಬರುತ್ತೆ. ನೋಡಿ ಎಷ್ಟು ಬೇಕು ನಮ್ಗೆ ರೆಡಿ ಇಲ್ಲಿ ಅಂದ್ರೆ 2.5 ಇಂಚು ನಮ್ಗೆ ರೆಡಿ ಬೇಕು. ನೋಡಿ
2.5 ಇಂಚು ನಮಗೆ ರೆಡಿ ಬೆಲ್ಟ್ ಬೇಕು. 2.5 ಅಥವಾ 2.25. ನೋಡಿ ಇಲ್ಲಿ ನಾನು ಮಾರ್ಜಿನ್ ಬಿಟ್ಟು ಹಿಡ್ಕೊಂತೀನಿ. ನೋಡಿ 2.25 ಇಂಚು ನಮಗೆ ಬೆಲ್ಟ್ ಬೇಕು. ನೋಡಿ 2.25 ಇಂಚ್ ಬೆಲ್ಟ್ಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಪ್ಲಸ್ 1 ಇಂಚು ಅದಕ್ಕೆ ಸ್ಟಿಚಿಂಗ್ ಮಾರ್ಜಿನ್ ಸೇರಿ 3.25 ಇಂಚಿಗೆ ನಾವು ಮಾರ್ಕನ್ನು ಮಾಡ್ಕೋಬೇಕು. ನೋಡಿ ನಾನು ನಿಮಗೆ ತೋರಿಸ್ತೀನಿ. ಇದು ಉದ್ದ ಕಡಿಮೆ ಆಗ್ಬೋದು ಬೆಲ್ಟಿಂದು, ಬಟ್ ಎಕ್ಸ್ಟ್ರಾ ಅಟ್ಯಾಚ್ ಮಾಡ್ಕೊಂತೀನಿ ನಾನು ಆಮೇಲೆ ಸ್ಟಿಚಿಂಗ್ ಮಾಡ್ಬೇಕಾದ್ರೆ. ಉದ್ದ ನಿಮಗೆ ಎಷ್ಟು ಬೇಕು? 8 ಇಂಚ್ ಬೇಕು. ನಮಗೆ 8 ಇಂಚನ್ನ ನೀವು ಮಾರ್ಕ್ ಮಾಡ್ಕೊಂಬಿಡಿ. ನೋಡಿ ಇಲ್ಲಿ ಒಂದು ಸ್ಟ್ರೈಟ್ ಮಾಡ್ಲಿಕ್ಕೆ ಒಂದು ಲೈನ್ ಹಾಕೊಂಡಿದ್ದೀನಿ. ನಮ್ಗೆ ಎಷ್ಟು ಬೇಕು? 2.25 ಅಂದ್ರೆ 3.25 ಬೇಕು. 2.25 ಪ್ಲಸ್ 1 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸೇರಿ ನಾವು 3.25 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಹಾಗೆ ನಮಗೆ ನೋಡಿ 1.25 ಇಂಚು ಎಕ್ಸ್ಟ್ರಾ ಬೇಕು. ನೋಡಿ 1.25 ಇಂಚು ಎಕ್ಸ್ಟ್ರಾ ಬೇಕು. ಕರೆಕ್ಟ್ ಆಗಿದೆ ಇದು. 1.25 ಇಂಚು ಎಕ್ಸ್ಟ್ರಾ ಬೇಕು. ಇದಕ್ಕೆ ನಾವು ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೊಂಡು ಕರೆಕ್ಟ್ ಆಗಿ ಬೆಲ್ಟ್ ಅನ್ನ ಕಟ್ ಮಾಡ್ಕೋಬಹುದು. ನೋಡಿ ಈ ತರ ಸ್ವಲ್ಪ ಡೌನ್ ಅಲ್ಲಿ ನೀವು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ನಮಗೆ ಬೆಲ್ಟ್ ಎಷ್ಟು ಬಂತು? 8 ಇಂಚು 8.25 ಪ್ಲಸ್ 1 ಇನ್ನೊಂದು ಇಂಚಿನಷ್ಟು ಸಾಲದಾಗುತ್ತೆ ಅಷ್ಟೇ. ಅದನ್ನ ನಾವು ಎಕ್ಸ್ಟ್ರಾ ಅಟ್ಯಾಚ್ ಮಾಡ್ಕೊಂಡು ನಾವು ಸ್ಟಿಚ್ ಅನ್ನ ಮಾಡ್ಕೋಬಹುದು. ನೋಡಿ ಇದಕ್ಕೆ 1 ಇಂಚ್ ಎಕ್ಸ್ಟ್ರಾ ಸಾಲ್ಟ್ ಆದ್ರೆ ಹಲ್ಡೇಜ್ ಆದ್ರೆ ನೀವು ಅದನ್ನ ಎಕ್ಸ್ಟ್ರಾ ಪೀಸ್ ಅನ್ನ ನೀವು ಈ ತರ ಅಟ್ಯಾಚ್ ಮಾಡ್ಕೊಂಡು ಅದನ್ನ ಮೇನ್ ಫ್ಯಾಬ್ರಿಕ್ ಗೆ ನೀವು ಅಟ್ಯಾಚ್ ಮಾಡಬಹುದು. ನೋಡಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಸ್ಲೀವ್ ಕಟಿಂಗ್ ಅನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದು ತಿಳಿಸ್ಕೊಡ್ತೀನಿ.